ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳೂರು ಸ್ಟೈಲ್ ಒಗ್ಗರಣೆ ಇಲ್ದಿರೋ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಚಟ್ನಿ ಕಡಲೆ, ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರದ ಪುಡಿ, ಧನಿಯಾ ಪುಡಿ, ಇವಾಗ ಇದನ್ನ ರುಬ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ರುಬ್ಬಿರೋದನ್ನ ಹಾಕ್ಕೊಳ್ಳೋಣ. ಜಾರಲ್ಲಿ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತಿದ್ದೀನಿ. ಒಂದು 3 ನಿಮಿಷ ಮುಂಚೆನೇ ಹುಣಸೆ ಹಣ್ಣನ್ನ ನೆನೆ ಹಾಕಿ ಅದನ್ನು ರಸನ ಕೂಡ ಯೂಸ್ ಮಾಡ್ಕೊತಿದ್ದೀನಿ ಇಲ್ಲಿ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇವಾಗ ಅದಕ್ಕೇನೆ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಮುಂಚೆನೇ ಖಾರದ ಪುಡಿ ಹಾಕ್ಕೊಂಡಿರ್ತೀರ. ಆಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ. ಫಸ್ಟು ಒಂದು ಟೊಮೆಟೊದಲ್ಲಿ ಅರ್ಧ ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಿ, ಇನ್ನರ್ಧ ಟೊಮೆಟೊ ಇವಾಗ ಸಾರಿಗೆ ಈ ಥರ ಬೇಯ್ಬೇಕಾದ್ರೆ ಹಾಕ್ಕೋಬೇಕು. ಹಂಗೆ ಕೂಡ ಈರುಳ್ಳಿ, ನಾವು ಫಿಶ್ನ ಲಾಸ್ಟಲ್ಲಿ ಒಂದು ಕುದಿ ಬಂದಮೇಲೆ ಹಾಕ್ಕೋಬೇಕಾಗತ್ತೆ, ಏಕೆಂದರೆ ಫಿಶ್ ತುಂಬ ಬೇಗ ಬೇಯೋದ್ರಿಂದ ಮುಂಚೆನೇ ಹಾಕ್ಕೊಂಡ್ರೆ ಕಲಸೋಗ್ಬಿಡುತ್ತೆ ಅದು. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ, ಆಮೇಲೆ ಸ್ವಲ್ಪ ಎಣ್ಣೆ, ಸಾಂಬಾರು ಚೆನ್ನಾಗಿ ಬೆಂದು ಅದು ಕುದಿ ಬರಬೇಕು. ಆವಾಗ ಫಿಶ್ ಹಾಕ್ಕೊಂಡ್ರೆ ಅಷ್ಟು ಕಲಸೋಗಲ್ಲ, ಅದು ಫಿಶ್ ತುಂಬ ಬೇಗ ಬೇಯುತ್ತೆ. ಇವಾಗ ಉಪ್ಪು ಹಾಕ್ಕೊತಿದ್ದೀನಿ, ನೋಡಿ ಕುದಿ ಬಂದಿದೆ, ನೀವು ನೋಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಹಾಕ್ತಿದ್ದೀನಿ, ನೋಡಿ ಕುದಿ ಬಂದಿದೆ. ಈ ಥರ ಚೆನ್ನಾಗಿ ಬೆಂದು ಕುದಿ ಬಂದಮೇಲೆ ನೀವು ಫಿಶ್ನ ಹಾಕ್ಕೋಬೇಕಾಗತ್ತೆ. ಆವಾಗ ಸಾಂಬಾರಲ್ಲಿ ಫಿಶ್ಶು ಕಲಸೋಗಲ್ಲ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇದು ಮಂಗಳೂರು ಸ್ಟೈಲ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅಂತ. ನೋಡಿ ಇವಾಗ ಫಿಶ್ ಹಾಕ್ಕೊತಿದ್ದೀನಿ ನಾನು.
ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬರ್ತಿದೆ, ರೆಸಿಪಿ ಟ್ರೈ ಮಾಡ್ತಿದ್ದೀರಾ, ಟ್ರೈ ಮಾಡಿ ಚೆನ್ನಾಗಿ ಬಂದಿದೆಯಾ ಅಂತ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ನಮಗೆ ಗೊತ್ತಾಗುತ್ತೆ, ಅದಕ್ಕೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಮಾಡಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಫಿಶ್ ಹಾಕಿ ಒಂದು ಕುದಿ ಬಂದಮೇಲೆ ಸಾಕು, ಒಂದು 2-3 ಮಿನಿಟ್ಸ್ ಬೆಂದಾದ್ಮೇಲೆ ತೆಗ್ದುಬಿಡಿ, ಯಾಕೆಂದರೆ ಫಿಶ್ ಬೇಗ ಬೇಯುತ್ತೆ. ನೋಡಿ ಔಟ್ಪುಟ್ ಈಗ ಬಂದಿದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.